ಪವಿತ್ರ ಮತ್ತು ದೇವ್ನ ಜನರು ಯಾವ ರೇಂಜ್ಗೆ ಇಷ್ಟಪಡ್ತಿದ್ದಾರೆ ಅಂದ್ರೆ ರಿಯಲ್ ಲೈಫ್ ನಲ್ಲಿ ಒಂದು ಜೋಡಿ ಒಂದಾಗ್ಬಿಡ್ಲಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಬಿಗ್ ಬಾಸ್ ಬರುವಂತಹ ಟೈಮ್ ನಲ್ಲಿ ರಾಶಿಕಾ ಮತ್ತೆ ಆ ಅದ್ಭುತವಾದಂತ ನಟ ಸೂರಜ್ ಅವರು ಒಂದಾಗ್ಲಿ ಅಂತಿದ್ರು. ಈಗ ಪವಿತ್ರ ಬಂಧನದಲ್ಲಿ ಸೂರಜ್ ಅವರು ನಡೆಸ್ತಿರುವುದನ್ನ ನೋಡಿ ಜನರು ಖುಷಿ ಪಟ್ಟು ದೇವ್ ಮತ್ತೆ ಪವಿತ್ರ ಒಂದಾಗ್ಲಿ, ರಿಯಲ್ ಲೈಫ್ ಸಹ ಮದುವೆ ಆಗ್ಲಿ. ಧಾರಾವಾಹಿಯಲ್ಲಿ ತಾವೆಲ್ಲರೂ ಕೂಡ ನೋಡಿರುವ ಹಾಗೆ ಮೇಜರ್ ಟ್ವಿಸ್ಟ್ ಅಂದ್ರೆ ಇಬ್ರು ಜೋಡಿ ಒಂದಾಗ್ಬಿಡ್ತಾರೆ, ಮದುವೆ ಆಗ್ತಾರೆ. ಸೊ ಹೀಗಾಗಿ ಜನರು ಕೂಡ ಖುಷಿ ಪಡ್ತಾರೆ. ಇದು ಅನಿರೀಕ್ಷಿತ ಒಂದು ಮದುವೆ ಆಗಿರುತ್ತೆ. ಸೊ ಜನರಿಗೆ ಬಹಳಷ್ಟು ಚೆನ್ನಾಗಿ ಅನಿಸ್ತು. ಧಾರಾವಾಹಿನ ಪ್ರತಿಯೊಬ್ಬರು ಸಹ ನೋಡ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ಒಳ್ಳೆ TRP ಸಹ ಸಿಗ್ತಾ ಇದೆ. ಬಿಗ್ ಬಾಸ್ ಮುಗಿದ 2 ದಿವಸಕ್ಕೆ ಈ ಒಂದು ಆಫರ್ ಸಿಗುತ್ತೆ ಸೂರಜ್ಗೆ. ಚೆನ್ನಾಗಿ ಅವರು ಕೂಡ ನಡೆಸ್ತಾ ಇದ್ದಾರೆ, ಮೆಚ್ಚಿಕೊಂಡಿದ್ದಾರೆ. ಪ್ರತಿಯೊಬ್ಬರು ಸಹ ನೋಡಿ ಖುಷಿ ಪಡ್ತಾ ಇದ್ದಾರೆ. ಈ ಒಂದು ಧಾರಾವಾಹಿನ ಪ್ರತಿ ದಿವಸ ಬರುತ್ತೆ, ತಾವೆಲ್ಲರೂ ಕೂಡ ನೋಡ್ತಾ ಇರ್ತೀರಾ. ಪವಿತ್ರ ಬಂಧನದಲ್ಲಿ ಸೂಪರ್ ಆಕ್ಟಿಂಗ್, ಬೇರೆ ಬೇರೆ ಕಲಾವಿದರು ಸಹ ಇದ್ದಾರೆ. ಇದರಲ್ಲಿ ಪವಿತ್ರ ಪಾತ್ರವನ್ನ ಅಮೂಲ್ಯ ಅವರು ನಡೆಸ್ತಾ ಇರೋದು, ಸೂರಜ್ ಅವರು ದೇವ್ ಪಾತ್ರವನ್ನ ಮಾಡ್ತಾ ಇದ್ದಾರೆ. ಮನೆಗೆ ಹೋಗಿ ಬರುವುದು, ತವ್ರ ಮನೆಗೆ ಹೋಗಿ ಬರೋದು ಎಲ್ಲವೂ ಕೂಡ ತೋರಿಸ್ತಾ ಇದ್ದಾರೆ ಎಪಿಸೋಡ್ ನಲ್ಲಿ. ಚೆನ್ನಾಗಿಯೂ ಕೂಡ ಬರ್ತದೆ. ಸಖತ್ತಾಗಿ ಶೂಟಿಂಗ್ ಅನ್ನ ಸಹ ಮಾಡ್ತಾ ಇದ್ದಾರೆ. ಪ್ರತಿ ದಿವಸ ಶೂಟಿಂಗ್ ನಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಅದ್ಭುತವಾದಂತಹ ನಟ ಸೂರಜ್ ಅವರು ಒಳ್ಳೆ ಅವಕಾಶ ಅನ್ನಬಹುದು. ಈ ಒಂದು ಧಾರಾವಾಹಿಯ ಮೂಲಕ ಅವರಿಗೆ ಇನ್ನಷ್ಟು ಬೇರೆ ಬೇರೆ ಅವಕಾಶಗಳು ಕೂಡ ಸಿಗ್ತಿದೆಯಂತೆ. ಸಖತ್ತಾಗಿ ಕೂಡ ಒಂದು ಕ್ಯಾರೆಕ್ಟರ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ. ಖಡಕ್ ಆಗಿ ದೇವಾಗಿ ಕೂಡ ಕಾಣಿಸ್ಕೊತಾರೆ. ನಿಮ್ಗೆ ಅನ್ಸುತ್ತೆ ಒಂದು ಜೋಡಿ ಒಂದಾದ್ರೆ ರಿಯಲ್ ಲೈಫ್ ನಲ್ಲಿ ಚೆನ್ನಾಗಿರುತ್ತಾ?